ಅವತ್ತಿನಿಂದ ಇವತ್ತಿನ ತನಕ ಒಂದು ಆಕ್ಷೇಪ ತಿರುಪತಿ ವಿಚಾರಕ್ಕೆ ಕೇಳಿ ಬರ್ತಾ ಇತ್ತು. ತಿರುಪತಿ ಸುತ್ತಮುತ್ತ ಏನು ಚರ್ಚ್ಗಳನ್ನು ಮಾಡಲಾಗ್ತಾ ಇದೆ, ಅಲ್ಲಿ ಮತಾಂತರ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ರಾಜಶೇಖರ್ ರೆಡ್ಡಿ ಏನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು, ಅವರು ಬೇಸಿಕಲಿ ರೆಡ್ಡಿ ಆಗಿದ್ದರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ಈ ಜಗನ್ಮೋಹನ್ ರೆಡ್ಡಿ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಇವರೆಲ್ಲ ಹೆಸರು ಮಾತ್ರ ಜಗನ್ಮೋಹನ್ ರೆಡ್ಡಿ ಅಂತಿದೆ. ಅವರು ಫಾಲೋ ಮಾಡೋದು ಈಗ ಛಲವಾದ ನಾರಾಯಣಸ್ವಾಮಿ ಅವರಿದ್ದಾರಲ್ಲ, ಅವರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ಅದಕ್ಕೆ ಚಂದ್ರಬಾಬು ನಾಯ್ಡು ಯಾವಾಗಲೂ ಆರೋಪ ಮಾಡ್ತಾರೆ. ಅಲ್ಲ, ಅದು ಅವರವರ ಆಯ್ಕೆ. ಅದನ್ನು ನಾವೇನು ಈಗ ನೀವಾಗಿ ಯಾವುದಾದ್ರೂ ಒಂದು ಧರ್ಮವನ್ನು ಆಯ್ಕೆ ಮಾಡ್ಕೋತಿರೋದಂದರೆ ಯಾವ್ದು ಆಕ್ಷೇಪ ಇಲ್ಲ. ನಾವು ಮೊನ್ನೆ ಬೈದಿದ್ದು ಯಾಕೆ ಅಂತಂದರೆ, ನೀವು ಬಂದು ಆಫರ್ ಕೊಡೋದೇನು, ನಿಮ್ಮ ಮುಸುಡಿ ನೋಡ್ಕೊಳ್ಳಿ. ಫಸ್ಟ್ ಊಟ ಮಾಡ್ಕೊಂಬನ್ನಿ, ಒಂದೆರಡು ಇಡ್ಲಿ ತಿನ್ಕೊಂಬನ್ನಿ, ಆಮೇಲೆ ನೀವು ಆಫರ್ ಕೊಡಿ ಅಂತ ನಿಮ್ಮನ್ನು ನೋಡಿ ಆ ಥರ. ಇಲ್ಲೇನಾಗಿದೆ ಈಗ, ಲಡ್ಡು ಅಲ್ಲಿ ಮಿಕ್ಸ್ ಅದೆಲ್ಲ ಬಂತಲ್ಲ. ಸೊ ಹಾಗಾಗಿ 18 ಜನ ಹಿಂದೂ ಅಲ್ಲದ ಕಾರ್ಯಕರ್ತರನ್ನ ಅಥವಾ ಅಲ್ಲಿಯ ಸೇವಕರನ್ನ, ಅಲ್ಲಿಯ ವರ್ಕರ್ಸನ್ನು ತೆಗೆಸಿದ್ದಾರೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ ಯಾರು ಪವನ್ ಕಲ್ಯಾಣ್, ಇವರೆಲ್ಲ ಸೇರಿ ಈಗ 18 ಜನರನ್ನು ಡಿಸ್ಮಿಸ್ ಮಾಡಿದ್ದಾರೆ. ಇದು ಸ್ಟೋರಿ. ಈಗೇನಪ್ಪ ಅಂತಂದರೆ, ವಕ್ಫ್ ಸ್ಟೋರಿ ಇದೆಯಲ್ಲ, ವಕ್ಫಲ್ಲಿ ಹೊಸ ಕಾನೂನು ಬರುತ್ತೆ, ಮತ್ತೊಂದು ಬರುತ್ತೆ. ಅಲ್ಲಿ ಮುಸ್ಲಿಮರು ಮಾತ್ರ ಇದ್ದರು. ಈಗ ಹೊಸ ಕಾನೂನು ಪ್ರಕಾರ ಹಿಂದೂಯೇತರೊಬ್ಬ ಮುಸ್ಲಿಮೇತರೊಬ್ಬ ಅದರಲ್ಲಿರಬೇಕು, ಮತ್ತು ಒಬ್ಬ ಮುಸ್ಲಿಂ ಮಹಿಳೆ ಇರಬೇಕು ಅಂತೇಳಿ ಅಸಾದುದ್ದೀನ್ ಓವೈಸಿ ಈಗ ಅದನ್ನು ಇಟ್ಕೊಂಡಿದ್ದಾರೆ. ಅಬಾಬಾಬಾ, ವಕ್ಫಲ್ಲಿ ಇನ್ನೊಬ್ಬ ಜಾತಿಯವ ಬೇಕಂತೆ. ಈಗ ತಿರುಪತಿಯಲ್ಲಿ ನೀವು ಹೇಗೆ ಹಿಂದೂಯೇತರನ್ನ ಕೆಲಸನ ಕಿತ್ತಾಕಿದ್ರಿ, ನಮಗೊಂದು ಕಾನೂನ ನಿಮಗೊಂದು ಕಾನೂನ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದು ಈಗಿನ ದೊಡ್ಡ ಚರ್ಚೆಯ ವಿಷಯ. ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಮಾತ್ರ, ತಿರುಪತಿಯಲ್ಲಿ ಹಿಂದೂಯೇತರಿಗೆ ಉದ್ಯೋಗವಿಲ್ಲ, ಟಿಟಿಡಿ ಆದೇಶದ ವಿರುದ್ಧ ಇದೀಗ ಅಸಾದುದ್ದೀನ್ ಓವೈಸಿ ಆಕ್ರೋಶ. ದೇವಸ್ಥಾನ ಮಂಡಳಿ ಕ್ರಮಕ್ಕೆ AMI ಮುಖ್ಯಸ್ಥ ಓವೈಸಿ ಕಿಡಿಕಾರಿದ್ದಾರೆ. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ನೇಮಕ ಯಾಕೆ? ವಕ್ಫ್ ತಿದ್ದುಪಡಿ ಮಸೂದೆ ಜೊತೆ ತಳಕು ಹಾಕಿದೆ ಓವೈಸಿ. 18 ಸಿಬ್ಬಂದಿ ವಜಾಗೊಳಿಸಿದ ತಿರುಪತಿ ಆಡಳಿತ ಮಂಡಳಿ, ಅವರು ಹಿಂದೂ ಅಲ್ಲ ಅಂಥೇಳಿ. ಈಗ ವಕ್ಫ್ಗೆ ಮುಸ್ಲಿಂ ಅಲ್ಲದವರನ್ನು ಹೆಂಗೆ ನೀವು ಅಪಾಯಿಂಟ್ ಮಾಡ್ತೀರಿ? ನಮಗೊಂದು ಕಾನೂನ ನಿಮಗೊಂದು ಕಾನೂನ? ಓವೈಸಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. देखिए, हम जो टीटीडी ने कार्रवाई की है और उनके जो चेयरमैन है उनको अपॉइंट किया है चंद्रबाबू नायडू ने, जो मुख्यमंत्री हैं आंध्र प्रदेश के. हमारा डायरेक्ट सवाल चंद्रबाबू नायडू से यह है कि आप 18 एम्प्लॉइज को हटा रहे हैं जो नॉन हिंदू हैं. फिर वो ये जो प्रपोज वक्फ बिल है जो ज्वाइंट वर्किंग कमेटी में आया, तेलुगु देशम ने क्यों बीजेपी का अमेंडमेंट का साथ दिया, जिसमें कहा जा रहा है कि स्टेट मुस्लिम वक्फ बोर्ड्स में वहां पर मिनिमम 2 नॉन मुस्लिम रह सकते हैं और नॉमिनेशन में वो मेजोरिटी में भी आ सकती है, जब इलेक्शन नहीं होगा उसमें. फिर सेंट्रल वक्फ काउंसिल में भी आप बढ़ के बना सकते हैं नॉन मुस्लिम को. जब आप टीटीडी के एम्प्लॉइज को इसलिए हटा रहे हैं कि वो नॉन हिंदू हैं, तो किस बुनियाद पर तेलुगु देशम चंद्रबाबू नायडू बीजेपी के लाए हुए इस वक्फ बिल की तायीद कर रही है, सपोर्ट कर रही है? भाई ऑन पैरिटी तो ये होना चाहिए कि अगर टीटीडी में आप देखेंगे कि उनका जो सेक्शंस है उसमें ये लिखा हुआ है कि ट्रस्टी हिंदू होना चाहिए, कमिश्नर असिस्टेंट कमिश्नर हिंदू होना चाहिए, इंस्पेक्टर भी हिंदू होना चाहिए. ये सेक्शन 96 टीटीडी का कहता है. आप फिर वक्फ बिल में ये नॉन मुस्लिम कैसा बना रहे हैं, कैसे सपोर्ट कर टीडीपी? तो इसलिए ये गलत है जो सपोर्ट टीडीपी कर रही है वक्फ बिल में. हम नारा चंद्रबाबू नायडू से ये कहेंगे कि आप अपने इस पोजीशन को दोबारा देखिए, इससे गलत. ಓಕೆ, ಇದು ಭಾಳ ದೊಡ್ಡ ಚರ್ಚೆ ವಿಷಯ ಆಗುತ್ತೆ. ಯಾಕಂದರೆ ಒಂದು ಕಮಿಟಿಗಳಲ್ಲಿ ಬೇರೆ ಜಾತಿಯವರನ್ನು ಸೇರಿಸಬಾರ್ದಾ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ದೇವಸ್ಥಾನದ ರೀತಿ ರಿವಾಜುಗಳಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಉದಾಹರಣೆ ಕೊಡ್ತೀನಿ. ಹಾಸನಾಂಬೆ ದೇವಸ್ಥಾನ, ಅದನ್ನು ಅದರ ಚಿನ್ನಾಭರಣ ಮತ್ತೊಂದು ಲಾಕ್ ಓಪನ್ ಮಾಡೋದು ಯಾರು ಹೇಳಿ? ಅಲ್ಲಿನ ಜಿಲ್ಲಾಧಿಕಾರಿಗಳು. ರೈಟ್, ಓಕೆ. ನಾಳೆ ಈ ಪ್ರಶ್ನೆಗೆ ಉತ್ತರ ಬೇಕು ಖಂಡಿತವಾಗಿ. ನಾವು ಅದು ಮಾಡ್ಬೋದು ಅಂತ ಹೇಳ್ತೀವಿ. ನೀವು ಇದೇ ಥರ ಹೋಗೋದಿದ್ರೆ, ನಿಮ್ಮ ನಂಬಿಕೆ ಮತ್ತೊಂದು ಇದ್ದರೆ, ನಾಳೆ ಒಬ್ಬ ಹಾಸನ ಜಿಲ್ಲಾಧಿಕಾರಿ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿರ್ತಾರೆ ಅಥವಾ ಕ್ರಿಶ್ಚಿಯನ್ ವ್ಯಕ್ತಿ ಆಗಿರ್ತಾರೆ. ಹಿಂದೂಗಳಿಗೆ ಹೇಗಿರುತ್ತೆ, ನೀವು ಒಂದು ವೇಳೆ ನೀವು ಬೀಫ್ ತಿನ್ನೋರಿದ್ರೆ ಬರಬಾರ್ದು, ದೇವಸ್ಥಾನಕ್ಕೆ ಒಳಗೆ ಅಂಗಳಕ್ಕೆ ಬರಬಾರ್ದು, ಹಿಂಗೆಲ್ಲ ಇರುತ್ತೆ. ಅವ್ರು ನಾಳೆ ಓಪನ್ ಮಾಡಿದಾಗ ಹಿಂಗೆ
ವಿರೋಧ ವ್ಯಕ್ತವಾಗುತ್ತೆ. ಈ ಇಶ್ಯೂ ಶುರು ಆಗುತ್ತೆ ನೋಡಿ ಈಗ, ಶುರು ಆಗುತ್ತೆ. ಆಯ್ತಾ? ಸೊ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಂಡುಹಿಡಬೇಕಾಗ್ತದೆ. ಹಾಗಂತ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇಲ್ಲ ಅಂತಲ್ಲ, ನೀವು ಸಮಚಿತ್ತದಿಂದ ಮಾತಾಡಿದರೆ ಮಾತ್ರ. ಬಟ್ ಹಿಂದೂ ಧರ್ಮದಲ್ಲಿ ಹೆಂಗಿತ್ತು ಅಂದರೆ ಯಾರಿಗೆ ಬೇಕಿದ್ರೂ ಮುಕ್ತ ಅವಕಾಶಗಳಿದೆ. ಈಗ ದೇವಸ್ಥಾನಗಳು ಮತ್ತೊಂದು ಎಲ್ಲವೂ ಕೂಡ. ನಿಮಗೆ ಈ ಗುರುವಾಯೂರು ಟೆಂಪಲ್ ಇದೆಯಲ್ಲ, ಕೇರಳದ ಗುರುವಾಯೂರು ಟೆಂಪಲ್, ನೀವು ಜೇಸುದಾಸ್ ಹೆಸರು ಕೇಳಿದ್ದೀರಾ? ಜೇಸುದಾಸ್ ಹೆಸರು ಕೇಳಿದ್ರಲ್ಲ, ಪ್ರಖ್ಯಾತ ಸಿಂಗರ್ ಜೇಸುದಾಸ್. ಅವರು ಕ್ರಿಶ್ಚಿಯನ್, ಅವರನ್ನು ಜೇಸುದಾಸ್ ಅಂತ ಕರೀತಾರೆ. ಅಯ್ಯಪ್ಪ ಮಂದಿರದಲ್ಲಿ ಅಯ್ಯಪ್ಪನ ಹಾಡು ಎಲ್ಲವೂ ಜೇಸುದಾಸ್ ಹಾಡೇ. ಹೌದು. ಆಮೇಲೆ ಅಯ್ಯಪ್ಪನನ್ನು ಮಲಗಿಸುವಂಥ ಒಂದು ಹಾಡಿದೆ, ಹರಿವರಾಸನಂ ಹೇಳಿ ಜೋಗುಳಾಡುವಂಥ ಹಾಡು, ಅದು ಅವ್ರದ್ದೇ. ಅವ್ರು ಹಾಡಿದ್ದೇ ಆಡಬೇಕಲ್ಲಿ, ಅಂದರೆ ಅಷ್ಟು ಪ್ರಿಯ ಅಯ್ಯಪ್ಪನಿಗೆ ಅಂತೇಳಿ. ಆಮೇಲೆ ಅವ್ರದ್ದೊಂದು ಹಿಸ್ಟ್ರಿ ಇದೆ. ಅವರು ಅದಕ್ಕಿಂತ ಮೊದಲು ಒಟ್ಟಾರೆ ಇದ್ದರು, ಅಯ್ಯಪ್ಪನ ಭಕ್ತ ಆದ ನಂತರ ಅವರು ಭಾಳ ದೊಡ್ಡ ಸಿಂಗರ್ ಆದರು, ಹೀಗೆಲ್ಲ ಇದೆ. ಅವರು ಹಾಡಿರೋದು ಕೆಲವು ಗುರುವಾಯೂರು ಕೃಷ್ಣನ ಹಾಡುಗಳನ್ನು ಹಾಡಿದ್ದಾರೆ. ನಂತರ ಆಮೇಲೆ ಅವರಿಗೆ ಕೇರಳ ಆಸ್ಥಾನ ಕವಿ ಅಂತೇಳಿ ಗೌರವ ಎಲ್ಲ ಕೊಟ್ಟಿದೆ. ಗುರುವಾಯೂರು ಟೆಂಪಲಲ್ಲಿ ಹಿಂದೂಯೇತರರಿಗೆ ಪ್ರವೇಶ ಇಲ್ಲ ಅಂತಿದೆ. ಹೌದು. ಹಿಂದೂಯೇತರರಿಗೆ ಪ್ರವೇಶ ಇಲ್ಲ ಅಂತ ಇದೆ ಬೋರ್ಡು. ಮೊದಲೆಲ್ಲ ನಿಜವಾಗ್ಲೂ ಇರಲಿಲ್ಲ ಹಿಂದೂ ಯಾವುದೇ ಟೆಂಪಲಲ್ಲಿ ಇರಲಿಲ್ಲ. ಯಾಕಂದರೆ ಅದು ಹಿಂದೂ ಧರ್ಮ ಆ ಥರ. ನೀನು ದೇವರನ್ನು ನಂಬೋದೇ ಇಲ್ವಾ, ಆದರೂ ಹಿಂದೂ ಆ ಥರ. ನಮಗೆ ಕಂಡೀಷನ್ ಇಲ್ಲ, ಒಂದು ಬುಕ್ ಹಾಕ್ಬಿಟ್ಟು ಕಡೆಗೆ ಹಿಡಿದ್ಬಿಟ್ಟು ನೀನು ಹಿಂಗೇ ಮಾಡಬೇಕು ಅಂತ ಏನಿಲ್ಲ. ಹೌದು. ಮನೆಯಲ್ಲಿ ಗಂಡ ವಿಷ್ಣು ನಂಬ್ತಾ ಇರ್ತಾನೆ, ಹೆಂಡತಿ ಶಿವನನ್ನು ನಂಬ್ತಾ ಇರ್ತಾಳೆ, ಮಗ ಆಂಜನೇಯನ ನಂಬ್ತಾ ಇರ್ತಾಳೆ, ಮಗಳು ದೇವಿಯನ್ನು ನಂಬ್ತಾ ಇರ್ತಾಳೆ. ನಿಜ ಹೇಳಬೇಕು ಅಂತಂದರೆ ಇದು ಒಂದು ರೀತಿಯಲ್ಲಿ ಪದ್ಧತಿಗಳೇ ಬೇರೆ ಬೇರೆ. ಆದರೂ ಕೂಡ ನೀನು ಭಕ್ತಿ ಮಾರ್ಗದಿಂದ ಏನು ನೀನು ಭಕ್ತಿ ಮಾಡಿದರೂ ಕೂಡ ಅದು ಒಬ್ಬನಿಗೆ ಸೇರುತ್ತೆ ಅಂತೇಳಿ. ನಾನು ಗುರುವಾಯೂರು ವಿಚಾರಕ್ಕೆ ಬರ್ತೀನಿ. ಅವರೊಂದು ದಿವಸ ಗುರುವಾಯೂರು ಕೃಷ್ಣನ ದರ್ಶನಕ್ಕೆ ಬರ್ತಾರೆ. ಗುರುವಾಯೂರು ನಂತರ ಕೇರಳಗೆ ಎಂದೇ ಗುರುವಾಯೂರಪ್ಪ ಅಂತ ಹೇಳ್ದಂಗೆ ಅವ್ರಿಗೆ ಎಂಟ್ರಿ ಸಿಗೋದಿಲ್ಲ. ಹೈಯೆಸ್ಟ್ ಭಕ್ತಿ ಹಾಡುಗಳು ಅವ್ರದ್ದೇ ಕೇಳಿರೋದು ಹಿಂದೂಗಳು ಕೂಡ ಅವ್ರಿಗೆ ಎಂಟ್ರಿ ಕೊಡೋದಿಲ್ಲ. ಯಾಕಂದರೆ ಅಲ್ಲಿ ಸ್ಟ್ರಿಕ್ಟ್ ಆಗಿರುತ್ತೆ. ನಾವು ಕೇರಳ ಅಂತ ಹೇಳ್ತೀವಿ, ಅಲ್ಲಿ ಎಂಟ್ರಿ ಕೊಡೋದಿಲ್ಲ ಅವ್ರಿಗೆ. ಅವ್ರು ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕ್ಬಿಟ್ಟು ಹೇಳ್ತಾರೆ, ಓಕೆ ನನಗೆ ಎಂಟ್ರಿ ಸಿಕ್ಕಿಲ್ಲ, ಓಕೆ ಫೈನ್. ಆದರೆ ಒಂದು ಹೇಳ್ತೀನಿ, ನಾನು ಇಲ್ಲಿ ಕೂತು ಕೃಷ್ಣನನ್ನು ಹಾಡಿದರೆ ನೀವು ಎಂಟ್ರಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬಾಗಿಲು ತೆಗಿಸ್ಬಲ್ಲೆ, ಬಟ್ ಬೇಡ ಅದು ಅಂತ ಆ ಥರ ಹೇಳ್ತಾರಂತೆ. ಅಂದರೆ ನಾನು ಭಕ್ತ ನಾನು ಅಂತ, ನೀವು ನನ್ನನ್ನು ಅದರಲ್ಲಿ ತಂದಿಡಬೇಡಿ ಆ ಥರ. ಈ ಸಂತ ಶಿಶುನಾಳ ಶರೀಫರ ಕಥೆಗಳು ಕೂಡ ಅವರ ಗುರುಗಳು ಗೋವಿಂದ ಭಟ್ರು ಕೂಡ ಯಾರನ್ನು ಕಲಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಲಾಸ್ಟಿಗೆ ಶರೀಫರನ್ನು ಕರೆದುಬಿಟ್ಟು ಅವರು ಅವನನ್ನು ಹಾಕಿದ್ದ ಜನಿವಾರ ಅವನು ಹಾಡಿದೆಯಲ್ಲ ಹಾಗೆ. ಸೊ ಇಂಡಿಯಾದಲ್ಲಿ ಅಂತ ಅನೇಕ ಕಥೆಗಳಿದೆ, ಕಬೀರ್ ದಾಸ್ ಮತ್ತು ತುಂಬ ಇದೆ. ಇರಲಿ, ನಾನು ಯಾಕೆ ಹೇಳಿದೆ ಅಂತಂದರೆ ಇದು ಇಲ್ಲಿ ತನಕ ಬಂದು ನಿಂತಿದೆ. ಸರ್ಕಾರಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡೋಣ. ನೆಕ್ಸ್ಟ್ ಅವತ್ತಿನಿಂದ ಇವತ್ತಿನ ತನಕ ಒಂದು ಆಕ್ಷೇಪ ತಿರುಪತಿ ವಿಚಾರಕ್ಕೆ ಕೇಳಿ ಬರ್ತಾ ಇತ್ತು. ತಿರುಪತಿ ಸುತ್ತಮುತ್ತ ಏನು ಚರ್ಚ್ಗಳನ್ನು ಮಾಡಲಾಗ್ತಾ ಇದೆ, ಅಲ್ಲಿ ಮತಾಂತರ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ರಾಜಶೇಖರ್ ರೆಡ್ಡಿ ಏನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು, ಅವರು ಬೇಸಿಕಲಿ ರೆಡ್ಡಿ ಆಗಿದ್ದರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ಈ ಜಗನ್ಮೋಹನ್ ರೆಡ್ಡಿ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಇವರೆಲ್ಲ ಹೆಸರು ಮಾತ್ರ ಜಗನ್ಮೋಹನ್ ರೆಡ್ಡಿ ಅಂತಿದೆ. ಅವರು ಫಾಲೋ ಮಾಡೋದು ಈಗ ಛಲವಾದ ನಾರಾಯಣ ಸ್ವಾಮಿ ಅವರಿದ್ದಾರಲ್ಲ, ಅವರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್.